ಹೆಡ್ಲೈನ್. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ವೋಲ್ಕ್ಸ್ ವ್ಯಾಗನ್ ಕಾರ್ ಪಲ್ಟಿ, ಚಾಲಕ ಪ್ರಾಣಾಪಾಯದಿಂದ ಪಾರು. ಹೆಲ್ಮೆಟ್ ಜಾಗೃತ ಜಾಥಾ ಮೂಲಕ ಪಟ್ಟಣದ ನಾಗರಿಕರಲ್ಲಿ ಜಾಗೃತಿ ಮೂಡಿಸಿದ ಕೂಡ್ಲಿಗಿ ಪೊಲೀಸರು. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ಸುಮಾರು 24 ಲಕ್ಷ ವೆಚ್ಚದಲ್ಲಿ ಸಮುದಾಯ ಭವನಗಳ ಉದ್ಘಾಟನೆ. ನಿಷ್ಠಾವಂತ ಪತ್ರಕರ್ತರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹ. ಬ್ರೇಕಿಂಗ್ ನ್ಯೂಸ್. ಉತ್ತರ ಪ್ರದೇಶದ ಹಾಥ್ರಸ್ ಎಂಬಲ್ಲಿ ದಲಿತ ಯುವತಿಯ ಮೇಲೆ ಅತ್ಯಾಚಾರ ನಡೆಸಿದವರ ವಿರುದ್ಧ ಕ್ರಮ ಜರುಗಿಸಲು ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹಾಥ್ರಸ್ನಲ್ಲಿ ನಡೆದ ಘಟನೆಯನ್ನ ಖಂಡಿಸಿದ್ರು. ಉತ್ತರ ಪ್ರದೇಶದಲ್ಲಿ ದಲಿತರ ಮೇಲೆ ಪದೇ ಪದೇ ಇಂತಹ ಅಮಾನುಷ ಘಟನೆಗಳು ನಡೆಯುತ್ತಿದ್ರು. ಅಲ್ಲಿನ ಬಿಜೆಪಿ ಸರ್ಕಾರವು ಕಣ್ಮುಚ್ಚಿ ಕುಳಿತಿದೆ. ಗಾಂಧೀಜಿಯವರು ಕಂಡ ರಾಮ ರಾಜ್ಯದ ಕನಸು ರಾಮನ ನೆಲದಲ್ಲಿ ನರಕವಾಗಿದೆ. ಮಹಿಳೆಯರ ಹಕ್ಕುಗಳನ್ನ ಪುರುಷ ಪ್ರಧಾನ ಸಮಾಜ ಹತ್ತಿಕ್ಕುತ್ತಿದೆ. ಮನುಷ್ಯ ವಾಲ್ಮೀಕಿಯನ್ನ ಹಾಡು ಹಗಲೇ ಅಪಹರಿಸಿ ಅತ್ಯಾಚಾರಗೈದು ಬೆನ್ನು ಮೂಳೆ ಮುರಿದು ನಾಲಿಗೆಯನ್ನ ಕತ್ತರಿಸಿ ಸಾಕ್ಷಿ ಸಿಗಬಾರದೆಂದು ಅಮಾನುಷವಾಗಿ ಕೊಲೆಗೈದಿರುವುದು ದುರಂತವೇ ಸರಿ. ಈ ಪ್ರಕರಣವನ್ನ ಸೂಕ್ತ ತನಿಖೆಗೆ ನಡೆಸಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯನ್ನ ವಿಧಿಸಬೇಕು ಎಂದು ಒತ್ತಾಯಿಸಿದರು. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಎಂಪಿ ಪ್ರಕಾಶ್ ಅವರು ಮತ್ತು ಎಂಪಿ ರವೀಣ್ ಅವರು ಜನಪ್ರಿಯ ನಾಯಕರು. ಹಂಪಿ ಉತ್ಸವ, ಹಂಪಿ ಯೂನಿವರ್ಸಿಟಿ, ಹೊಸಪೇಟೆ ಅಂತ ಹೇಳಿದ ತಕ್ಷಣ ನಿಮಗೆ ನೆನಪಾಗೋದು ಎಂಪಿ ಪ್ರಕಾಶ್ ಅವರು. ಅಂಥವರ ಮಗಳಾಗಿ ನಾನು ಇವತ್ತು ಧೈರ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ನಾವು ಹೋರಾಟ ಮಾಡ್ತೀವಿ, ಅದರ ವಿರುದ್ಧ ನಾವು ನಿಂತ್ಕೊಳ್ತೀವಿ. ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ಯಾವುದೇ ಚಳವಳಿಗಳಾಗಲಿ, ಹೆಣ್ಮಕ್ಳ ಪರವಾಗಿರ್ತಕ್ಕಂಥ ಚಳವಳಿಗಳಲ್ಲಿ ಹೆಣ್ಮಕ್ಳು ಭಾಗವಹಿಸೋದು ಅವಶ್ಯಕತೆ ಇದೆ. ದಯವಿಟ್ಟು ಎಲ್ಲ ಹೆಣ್ಮಕ್ಳು ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನಂದರೆ, ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ನಾವು ತೀವ್ರವಾಗಿ ಪ್ರತಿಭಟಿಸಬೇಕು. ನಿಮಗೆಲ್ಲ ಗೊತ್ತಿದೆ, ಮನುಷ್ಯ ವಾಲ್ಮೀಕಿ ಅನ್ನುವಂತಹ ದಲಿತ ಹೆಣ್ಮಗಳ ಮೇಲೆ 4 ಜನ ಠಾಕೂರ್ ಫ್ಯಾಮಿಲಿಯವರು ಅತ್ಯಾಚಾರ ಮಾಡಿದ್ದಾರೆ. ಬರೀ ಅತ್ಯಾಚಾರ ಅಲ್ಲ, ಸಾಕ್ಷಿಯನ್ನು ನಾಶ ಮಾಡಬೇಕು ಅಂತೇಳಿ ಅವರ ಕುತ್ತಿಗೆಯನ್ನು ಮುರಿದಿದ್ದಾರೆ, ಬೆನ್ನನ್ನು ಮುರಿದಿದ್ದಾರೆ, ಕಾಲನ್ನು ತಿರುಚಿದ್ದಾರೆ, ಮತ್ತು ಎಲ್ಲಿ ಮಾತಾಡಬಾರ್ದು ಅಂತ ನಾಲಿಗೆಯನ್ನು ಕೂಡ ಕತ್ತರಿಸಿದ್ದಾರೆ. ಇಂತಹ ಅನ್ಯಾಯವನ್ನು ನಾವು ಹೇಗೆ ಪ್ರಜಾಪ್ರಭುತ್ವದಲ್ಲಿ ಸಮರ್ಥಿಸಿಕೊಳ್ಳೋಕ್ಕಾಗತ್ತೆ? ಅಂಬೇಡ್ಕರ್ ಅವರು ನೀಡಿರ್ತಕ್ಕಂತಹ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನು ಮಹಿಳೆಯರು ಬಳಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಗಾಂಧೀಜಿಯವರು ಹೇಳ್ತಾರೆ, ನಾವು ರಾತ್ರಿ 12 ಗಂಟೆಯಲ್ಲಿ ಮಹಿಳೆ ಯಾವತ್ತು ಸ್ವತಂತ್ರವಾಗಿ ಬೀದಿಯಲ್ಲಿ ಓಡಾಡಿ ಮನೆಗೆ ಸುರಕ್ಷಿತವಾಗಿ ಬರ್ತಾಳೋ ಆ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ. ಆದರೆ ಇವತ್ತು ನಾವು ಹಾಡು ಹಗಲಲ್ಲೇ ಹೆಣ್ಮಕ್ಳು ಹೊರಗಡೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ನಮ್ಮ ಎಲ್ಲ ಆಸೆಗಳನ್ನು ದಮನ ಮಾಡಲ್ಪಡುತ್ತಿದೆ. ಹಾಗೆಯೇ ಆ ಹೆಣ್ಮಗಳ ಶವವನ್ನು ತಂದೆ ತಾಯಿಗಳಿಗೆ ಒಪ್ಪಿಸದೆ ಸುಟ್ಟು ಹಾಕಿದ್ದಾರೆ ಪೊಲೀಸರ ಬೆಂಬಲವನ್ನು ತೆಗೆದುಕೊಂಡು. ಆ ಘಟನೆಯನ್ನು ವಿರೋಧಿಸಿ ಸೋನಿಯಾ ಗಾಂಧಿ ಅವರು ಮಗ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಆ ಹಳ್ಳಿಗೆ ಹೋಗಬೇಕಾದ್ರೆ ಅವ್ರನ್ನ 140 ಕಿಲೋಮೀಟರ್ ದೂರದಲ್ಲೇ ತಡೆದ್ಬಿಟ್ಟು ನೀವು ಅಲ್ಲಿಗೆ ಹೋಗೋಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲ, ನಾವು ಕಾರ್ ತಗೊಂಡು ಹೋಗಲ್ಲ, ನಡ್ಕೊಂಡು ಹೋಗ್ತೀವಿ ಅಂದರೆ ಅವರು ಕುತ್ತಿಗೆಗೆ ಕೈ ಹಾಕಿದ್ದಾರೆ, ಪ್ರಿಯಾಂಕಾ ಗಾಂಧಿಯ ಬಟ್ಟೆಯ ಮೇಲೆ ಕೈ ಹಾಕಿ ಎಳೆದಾಡಿದ್ದಾರೆ. ಈ ರೀತಿಯ ಅಸ್ತವ್ಯಸ್ತಗಳನ್ನು ಮಾಡಿರ್ತಕ್ಕಂಥವ್ರನ್ನ ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಇಂತಹ ಅಸಂವಿಧಾನಬದ್ಧವಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ನಾವು ವಿರೋಧಿಸ್ತೀವಿ. ಈ ಸಂದರ್ಭದಲ್ಲಿ ಶಿವರಾಜ್ ನಂದಿ, ಜಯರಾಜ್, ಗಾಯತ್ರಮ್ಮ, ಬಸವರಾಜ್ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬ್ರೇಕಿಂಗ್ ನ್ಯೂಸ್. ಸೇವೆ, ಸುರಕ್ಷೆ, ಸಂಸ್ಕಾರದೊಂದಿಗೆ ಈ ದೇಶದಲ್ಲಿ ಯುವ ಶಕ್ತಿಯನ್ನ ಸಂಘಟನೆ ಮಾಡುತ್ತಿರುವ ಬಜರಂಗ ದಳದ ಮೂಡುಬಿದಿರೆ ಪ್ರಖಂಡದ ಅಭ್ಯಾಸ ವರ್ಗ ಉದ್ಘಾಟನೆ ಕಾರ್ಯಕ್ರಮ. ಈ ದೇಶದಲ್ಲಿ ಯುವ ಶಕ್ತಿಯನ್ನ ಸಂಘಟನೆ ಮಾಡುತ್ತಿರುವ ಬಜರಂಗ ದಳದ ಮೂಡುಬಿದಿರೆ ಪ್ರಖಂಡದ ಅಭ್ಯಾಸ ವರ್ಗ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಎಂ ಭಾಗವಹಿಸಿದ್ರು. ಸಂಘಟನೆಯ ಪ್ರಮುಖರಾದ ಶರಣ್ ಪಂಪೆಲ್, ವಿವೇಕಾನಂದ್ ಕಾಮತ್, ಸುರೇಖ್ ರಾಜ್, ಶ್ಯಾಮ್ ಹೆಗ್ಡೆ, ಮಂಜುನಾಥ್ ಶೆಟ್ಟಿ, ಎಸ್ಎನ್ ಬೋರ್ಕರ್, ಸುಚೇತನ್ ಜೈನ್ ಉಪಸ್ಥಿತರಿದ್ದರು.
ಬಿಜೆಪಿ ಮೂಡುಬಿದಿರೆ ಮಂಡಲದ ಪೇರ್ಮುದೆ ಗ್ರಾಮ ಪಂಚಾಯತ್ ಕುಟುಂಬ ವಿಲೀನ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಎಂ ಅವರು ಭಾಗವಹಿಸಿದ್ರು. ಶಾಸಕರಾದ ಉಮನಾಥ್ ಕೋಟ್ಯಾನ್, ಮಂಡಲ ಅಧ್ಯಕ್ಷ ಸುನಿಲ್ ಆಳ್ವಾ, ಪ್ರಮುಖರಾದ ಈಶ್ವರ್ ಕಟೀಲ್, ಶೇಖರ್ ಶೆಟ್ಟಿ, ಕಿಶೋರ್ ಭೋಜರಾಜ್ ಶೆಟ್ಟಿ, ಯಾದವ್ ಕೋಟ್ಯಾನ್, ರಿತೇಶ್ ಶೆಟ್ಟಿ, ಜಯಂತ್ ಸಾಲ್ಯಾನ್, ಗಣೇಶ್ ಅರ್ಬಿ, ವಸಂತಿ, ಶಶಿಕಲಾ ಇನ್ನಿತರು ಪ್ರಮುಖರು ಉಪಸ್ಥಿತರಿದ್ದರು. ಮೂಡುಬಿದ್ರೆ ಶಿರ್ತಾಡಿ ಭಾಗದಿಂದ ಅಕ್ರಮವಾಗಿ ಕಾರೊಂದರಲ್ಲಿ 6 ದನಗಳನ್ನ ಕದ್ದು ಸಾಗಿಸುವ ಕದೀಮರನ್ನ ಬೆನ್ನು ಹಿಡಿದು ಹೌದಲ್ ಪ್ರದೇಶದಲ್ಲಿ ಕಳ್ಳರ ಮೇಲೆ ಶೂಟೌಟ್ ಮಾಡಿದ ಮೂಡುಬಿದ್ರೆ ಸರ್ಕಲ್ ದಿನೇಶ್ ಕುಮಾರ್ ನೇತೃತ್ವದ ತಂಡ. ಕಳ್ಳರ ಹೆಡುಮುರಿ ಕಟ್ಟುತ್ತಿರುವ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು. ಬಿಜೆಪಿ ಬಂಟ್ವಾಳ ಮಂಡಲದ ಬಾತಿಯ ಗ್ರಾಮ ಪಂಚಾಯತ್ನ ಕುಟುಂಬ ವಿಲೀನ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಎಂ ಭಾಗವಹಿಸಿದ್ರು. ಶಾಸಕರಾದ ಮಂಡಲ ಅಧ್ಯಕ್ಷ ದೇವಪ್ಪ ಪೂಜಾರಿ, ಪ್ರಮುಖರಾದ ಹರಿಕೃಷ್ಣ ಬಂಟ್ವಾಳ್, ಸುಲೋಚನಾ ಭಟ್, ರಾಮದಾಸ್ ಬಂಟ್ವಾಳ್, ರವಿ ಶೆಟ್ಟಿ, ಪ್ರಭಾಕರ್ ಪ್ರಭು ಇನ್ನಿತರು ಪ್ರಮುಖರು ಉಪಸ್ಥಿತರಿದ್ದರು. ಬ್ರೇಕಿಂಗ್ ನ್ಯೂಸ್. ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕ್ಷೇತ್ರದ ಜನರಿಗಾಗಿ ಸಾಂಸ್ಕೃತಿಕ ಭವನ ಭೂಮಿ ಪೂಜೆ. ಈ ನಿಟ್ಟಿನಲ್ಲಿ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ಯಮಕನಮರಡಿ ಮತಕ್ಷೇತ್ರದ ಚಿಕ್ಕನದಿನ್ನಿ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಶ್ರೀ ಕಮಲಾದೇವಿ ದೇವಸ್ಥಾನ ಹತ್ತಿರ ಸಾಂಸ್ಕೃತಿಕ ಭವನದ ಕಾಮಗಾರಿಗೆ ಊರಿನ ಹಿರಿಯರು, ಗಣ್ಯರು, ಮಹಿಳೆಯರು ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು. ಬ್ರೇಕಿಂಗ್ ನ್ಯೂಸ್. ಮೋದಗ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ. ಈ ಸದುದ್ದೇಶದಿಂದ ನಿಪ್ಪಾಣಿ ಮತಕ್ಷೇತ್ರದ ವ್ಯಾಪ್ತಿಯ ಗೊಂದಿಕೊಪ್ಪಿ ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ ಲೋಕೋಪಯೋಗಿ ಇಲಾಖೆ ವತಿಯಿಂದ ಮಂಜೂರಾದ ಸುಮಾರು 11 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮದ ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಊರಿನ ಹಿರಿಯರು, ಗಣ್ಯರು, ಮಹಿಳೆಯರು ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು. ಬ್ರೇಕಿಂಗ್ ನ್ಯೂಸ್. ಲೋಕೋಪಯೋಗಿ ಇಲಾಖೆ ವತಿಯಿಂದ ಮಂಜೂರಾದ ಸುಮಾರು 11 ಲಕ್ಷ ರೂಪಾಯಿ ವೆಚ್ಚದ ಗ್ರಾಮದ ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿ ಕಾಮಗಾರಿಗೆ ಭೂಮಿ ಪೂಜೆ. ಈ ನಿಟ್ಟಿನಲ್ಲಿ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ಯಮಕನಮರಡಿ ಮತಕ್ಷೇತ್ರದ ಮೋದಕ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ 5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಶ್ರೀ ಭಾವೇಶ್ವರಿ ದೇವಸ್ಥಾನ ಹತ್ತಿರ ಶುದ್ಧ ಕುಡಿಯುವ ನೀರಿನ ಘಟಕದ ನಿರ್ಮಾಣ ಕಾಮಗಾರಿಗೆ ಊರಿನ ಹಿರಿಯರು, ಗಣ್ಯರು, ಮಹಿಳೆಯರು ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು. ಬ್ರೇಕಿಂಗ್ ನ್ಯೂಸ್. ಕೋಡ್ಲಿಗಿಯಲ್ಲಿ ಹೆಲ್ಮೆಟ್ ಜಾಗೃತಾ ಜಾಥಾ ಪೊಲೀಸರು ಬೈಕ್ ಜಾಥಾದ ಮೂಲಕ ಪಟ್ಟಣದ ನಾಗರಿಕರಲ್ಲಿ ಜಾಗೃತಿ ಮೂಡಿಸಿದರು. ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕೂಡ್ಲಿಗಿ ಪೊಲೀಸರಿಂದ ಅಕ್ಟೋಬರ್ 11ರಂದು ಹೆಲ್ಮೆಟ್ ಜಾಗೃತಾ ಜಾಥಾ ಜರುಗಿತು. ಪೊಲೀಸರು ಬೈಕ್ ಜಾಥಾದ ಮೂಲಕ ಪಟ್ಟಣದ ನಾಗರಿಕರಲ್ಲಿ ಜಾಗೃತಿ ಮೂಡಿಸಿದರು. ಸಿಪಿಐ ಪಾಂಪನಗೌಡ ಮಾತನಾಡಿ, ರಸ್ತೆ ಸಂಚಾರಿ ನಿಯಮಗಳನ್ನ ಹಾಗೂ ಕೋವಿಡ್ ನಿಯಮಗಳನ್ನ ಎಲ್ಲರೂ ಪಾಲಿಸಬೇಕು. ಅದರಿಂದಾಗಿ ವೈಯಕ್ತಿಕ ಮತ್ತು ಕೌಟುಂಬಿಕ ಸುರಕ್ಷತೆಗೆ ಕಾರಣವಾಗಲಿದೆ ಎಂದರು. ಹೆಲ್ಮೆಟ್ ಹಾಗೂ ಮಾಸ್ಕ್ ಕಡ್ಡಾಯವಾಗಿರಿಸಿ ಸರ್ಕಾರ ಕಾನೂನು ಜಾರಿ ತಂದಿದೆ. ಸರ್ಕಾರದ ಸಂಚಾರಿ ನಿಯಮಗಳು ಕಾನೂನು ಮಾತ್ರವಲ್ಲ, ಅವು ನಮ್ಮೆಲ್ಲರ ರಕ್ಷಾ ಕವಚದಂತೆ ಪರಿಣಾಮಕಾರಿಯಾಗಿವೆ. ವ್ಯಕ್ತಿಯ ಹಿಂದೆ ಇಡೀ ಕುಟುಂಬ ಅವಲಂಬಿತವಾಗಿರುತ್ತದೆ. ಕಾರಣ ಸುರಕ್ಷತೆಗಳನ್ನ ನಿರ್ಲಕ್ಷಿಸಬಾರದು. ವೈಯಕ್ತಿಕ ಹಾಗೂ ಕೌಟುಂಬಿಕ ಸುರಕ್ಷತೆ ಜೊತೆಗೆ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಎಲ್ಲರೂ ಕೋವಿಡ್ ನಿಯಮಗಳನ್ನ ಮತ್ತು ರಸ್ತೆ ಸಂಚಾರಿ ನಿಯಮಗಳನ್ನ ತಪ್ಪದೇ ಪಾಲಿಸಬೇಕು ಎಂದರು.
ನ್ಯೂಸ್. ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ. ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಸರ್ವ ಸಂಘಟನೆಗಳ ಒಕ್ಕೂಟ ಇಂದು ಹೋರಾಟದ ಪ್ರತಿಭಟನೆ ಸ್ಥಳ ಗೊಲ್ಲರಹಟ್ಟಿ ನೈಸ್ ರೋಡ್ ಉತ್ತರ ಪ್ರದೇಶದ ಹೆಣ್ಣು ಮಗಳಾದ ಮನೀಷಾ ವಾಲ್ಮೀಕಿ ಎಂಬ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ ಕಾಮುಕರಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಆಗಮಿಸಿದ್ದರು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಹೃದಯಪೂರ್ವಕ ತುಂಬಾ ಧನ್ಯವಾದಗಳು. ಬ್ರೇಕಿಂಗ್ ನ್ಯೂಸ್. ಬಿಜೆಪಿ ಬಂಟ್ವಾಳ ಮಂಡಲದ ಅರಳ ಗ್ರಾಮ ಪಂಚಾಯತ್ನ ಕುಟುಂಬ ಮಿಲನ ಕಾರ್ಯಕ್ರಮ. ಬಿಜೆಪಿ ಬಂಟ್ವಾಳ ಮಂಡಲದ ಅರಳ ಗ್ರಾಮ ಪಂಚಾಯತ್ನ ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಎಂಬುವರು ಭಾಗವಹಿಸಿದ್ರು. ಶಾಸಕರಾದ ರಾಜೇಶ್ ನಾಯಕ್, ಮಂಡಲ ಅಧ್ಯಕ್ಷ ದೇವಪ್ಪ ಪೂಜಾರಿ, ಪ್ರಮುಖರಾದ ದೇವದಾಸ್ ಶೆಟ್ಟಿ, ತುಂಗಪ್ಪ ಬಂಗೇರ್, ಡೊಂಬಯ್ಯ ಅರಳ್, ಗಣೇಶ್ ರೈ ಇನ್ನಿತರರು ಪ್ರಮುಖರು ಉಪಸ್ಥಿತರಿದ್ದರು. ಅದರಂತೆಯೇ ಮಂಗಳೂರು ನಗರ ಉತ್ತರ ಮಂಡಲದ ಅಡ್ಯಾರ್ನ ಗ್ರಾಮ ಪಂಚಾಯತ್ನ ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಎಂಬುವರು ಭಾಗವಹಿಸಿದ್ರು. ಶಾಸಕರಾದ ಭರತ್ ಶೆಟ್ಟಿ, ಮಂಡಲ ಅಧ್ಯಕ್ಷರಾದ ತಿಲಕ್ ರಾಜ್, ಪ್ರಮುಖರಾದ ಸಂದೀಪ್ ಪಚ್ನಾಡಿ, ಭರತ್ ರಾಜ್ ಇನ್ನಿತರರು ಪ್ರಮುಖರು ಉಪಸ್ಥಿತರಿದ್ದರು. ಬ್ರೇಕಿಂಗ್ ನ್ಯೂಸ್. ಆಧುನಿಕ ತಂತ್ರಜ್ಞಾನದ ಒಳ್ಳೆಯ ಅಂಶಗಳ ಅಳವಡಿಕೆಯಿಂದ ಪರಿಸರ ಸಂರಕ್ಷಣೆ ಸಾಧ್ಯ. ಉಲ್ಲಾಸ್ ಕಾರಂತ್. ಆಧುನಿಕ ತಂತ್ರಜ್ಞಾನ, ವಿಜ್ಞಾನ ಹಾಗೂ ತರ್ಕದ ಸಮ್ಮಿಳನದಿಂದ ಪರಿಸರ ಸಂರಕ್ಷಣೆಯನ್ನು ಸಾಧಿಸಲು ಸಾಧ್ಯವಿದ್ದು, ಕೇವಲ ಆಧುನಿಕತೆಯನ್ನು ವಿರೋಧಿಸುವುದರಿಂದಲೇ ಪರಿಸರ ಸಂರಕ್ಷಣೆಯಾಗಲಾರದು ಎಂದು ವನ್ಯಜೀವಿ ಸಂರಕ್ಷಣಾ ಯೋಜನೆಗಳಿಗೆ ವೈಜ್ಞಾನಿಕ ಆಯಾಮವನ್ನು ನೀಡಿದ ಸಂಶೋಧಕ ಜೀವಶಾಸ್ತ್ರಜ್ಞರಾದ ಉಲ್ಲಾಸ್ ಕಾರಂತ್ ಅಭಿಪ್ರಾಯಪಟ್ಟರು. ಬ್ರೇಕಿಂಗ್ ನ್ಯೂಸ್. ರಾಜ್ಯಾದ್ಯಂತ ಮಿತಿ ಮೀರ್ತಿರುವ ಕೊರೋನಾ ಸೋಂಕು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಗಿರಿ ತಾಲೂಕಿನಲ್ಲಿ ಅಂಗಡಿ ಹಾಗೂ ಹೋಟೆಲ್ಗಳ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ಪೊಲೀಸರು. ಅಂಗಡಿ ಮತ್ತು ಹೋಟೆಲ್ ವರ್ತಕರಿಗೆ ಹಾಗೂ ಹೊರಗಡೆಯಿಂದ ಬಂದ ಪ್ರವಾಸಿಗರಿಗೆ ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕೆಂದು ವಾರ್ನಿಂಗ್ ಕೊಟ್ಟ ಬನ್ಕಲ್ ಪಿಎಸ್ಐ ಶ್ರೀನಾಥ್ ರೆಡ್ಡಿ. ಬೆಳಗ್ಗೆಯಿಂದ ರಾತ್ರಿಯಲ್ಲಿ ಯುಗಸ್ತು ತಿರುಗುತ್ತಿರುವ ಬನ್ಕಲ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಸಿಬ್ಬಂದಿ ಮಾಸ್ಕ್ ಹಾಕದವರಿಗೆ ಮುಲಾಜಿಲ್ಲದೆ ವಿತ್ತು ದಂಡದ ಜೊತೆ ಕೊರೋನಾ ಜಾಗೃತಿ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬನ್ಕಲ್ ಕೊಟ್ಟಿಗೆಹಾರ್. ಇವ್ರು ಅವ್ರು ಸರ್ವ್ ಮಾಡ್ಬೇಕಾದ್ರೆ ಒಂದು ಗ್ಲೌಸ್ ಹಾಕ್ತಾನಲ್ಲ, ಒಂದು ಏರು ತಲೆಗೆ ಇದಾಗ್ತಾರೆ, ದೋಸೆ ಹಾಕ್ತಾ ಇರ್ತಾರೆ, ಊರಿನ ದೋಸೆ ಬಿದ್ದಿರ್ತವೆ. ದೋಸೆ ಹಾಕಿ ಏನಾದ್ರು ಹಾಕ್ಕೋಬೇಕು. ಸ್ಪೆಷಲಿ ಹೋಟ್ಲವರು ನೆಕ್ಸ್ಟ್ ಟೈಮ್ ಏನಿಲ್ಲ, ನಾವು ಫುಡ್ ಇನ್ಸ್ಪೆಕ್ಟರ್ ಕರೆಸ್ಬಿಟ್ಟು ಎಲ್ಲ ಹೋಟ್ಲು ಸೀಸ್ ಮಾಡಿಸ್ಬಿಟ್ಟು ಅಷ್ಟೇ. ಸುಮ್ಮನೆ ತಮಾಷೆಗೆ ಹೇಳ್ತಿಲ್ಲ, ಇದು ಒಂದು ಸಲ ವಾರ್ನ್ ಮಾಡಬೇಕು ಅಂತ ನಾನು ಹೇಳ್ತೀವಿ, ಒಂದು ಸಲ ವಾರ್ನ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಎಲ್ಲ ಹೋಟ್ಲಿಗೂ ವಿಸಿಟ್ ಮಾಡಿಸಿ ಫುಡ್ ಇನ್ಸ್ಪೆಕ್ಟರ್ ಕರ್ಕೊಂಬಂದು ಎಲ್ರಿಗೂ ಒಂದೊಂದು ಫೈನ್ ಹಾಕ್ಸೋದು, ಒಂದು 10-20 ಸಾವಿರ ಫೈನ್ ಹಾಕ್ಸೋದು. ಒಂದು ಇಲ್ಲ ಅಂತಂದರೆ ಒಂದು ಲೆಟ್ರ್ ಬರೋದು ಪಂಚಾಯತ್ ಕಡೆಯಿಂದ ಕ್ಯಾನ್ಸಲೇಷನ್ ಮಾಡಿಸ್ಬಿಡ್ತೀವಿ. ಎಲ್ಲಿಂದ ಬಂದಿರ್ತಾರೆ ಅವ್ರಿಗೂ ಅಟ್ಲೀಸ್ಟ್ ಮಿನಿಮಮ್ ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡಿಲ್ಲ ಅಂತಂದರೆ ಮೇಂಟೈನ್ ಮಾಡಬೇಕು. ಸ್ವಲ್ಪ ಹೈಜೀನ್ ಇರಬೇಕು. ಹೋಟ್ಲಲ್ಲಿ ಯಾವುದೋ ಕೈಯಲ್ಲಿ ಹೆಂಗೆಂಗೋ ಹಾಕಿ ಕೊಟ್ಟರೆ. ಮತ್ತೆ ರೋಡ್ ಪಕ್ಕದಲ್ಲಿ ವೆಹಿಕಲ್ ನಿಲ್ಲಿಸ್ಬೇಕಾದ್ರೆ ಯಾವುದು ಒಂದು ವೀಲೂ, ಇದು ನ್ಯಾಷನಲ್ ಹೈವೇ ಇದೆ, ರೋಡ್ ಭಾಳ ಸಣ್ಣದಿದೆ, ಸೈಡಲ್ಲಿ ಜಾಗ ಇದೆ, ಬಸ್ ಸ್ಟ್ಯಾಂಡಲ್ಲಿ ಜಾಗ ಇದೆ, ಅಟ್ಲೀಸ್ಟ್ ಸರ್ ಒಂದು ಪಾರ್ಕ್ ಮಾಡಿ ಬನ್ನಿ ಅಂತೇಳಿ. ನಿಮ್ಮ ಮೋಟ್ರಿಗೆ ಬರ್ತಾ ಇದ್ರೆ ಅಟ್ಲೀಸ್ಟ್ ನಿಮ್ಮ ಪಕ್ಕದ ಹೋಟೆಲ್ಗಾರು ಬರ್ತಾರೆ, ಎಲ್ಲರೂ ನಿಮ್ಮ ಮೋಟಿಗೆ ಬರಬೇಕು. ಬೇರೆ ಧರ್ಮಸ್ಥಳ ತಿನ್ನಲ್ಲ, ಇಲ್ಲ ಮೂಡಿಗೆರೆಗಂತೂ ಹೋಗಲ್ಲ. ಕೊಟ್ಟಿಗೆರೆಯಲ್ಲಿ ಹೋಟೆಲೇ ತಿಂತಾರೆ. ನೀವು ಇಲ್ಲಿ ನಿಲ್ಲಿಸಿದ್ರು ಇಲ್ಲೇ ತಿನ್ನಬೇಕು ಅಂತೇಳಿ ಇಲ್ಲಿ ಎಲ್ಲ ನಿಲ್ಲಿಸಬೇಕು ಅಂತೇಳಿ ತಿನ್ಸೋದು ಅವೆಲ್ಲ ನಾವು ಸೇಫ್ಟಿ ಇಂಪಾರ್ಟೆಂಟು. ಬರೋನಿಗೆ ಗೊತ್ತಿರಲ್ಲ, ಸ್ವಲ್ಪ ಮಾತಾಗುತ್ತೆ ಬಿಡ ಗಾಡಿ ಅಂತ ಸ್ವಲ್ಪ ಮಾಡಿದ್ರು ಆಕ್ಸಿಡೆಂಟ್ ಆಗ್ತದೆ. ಆಯ್ತು, ಹ್ಯಾಂಡ್ ವಾಶ್ ಇಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಸೋಪ್ ಸಣ್ಣ ಪೀಸ್ ಮಾಡಿ, ಏನು ಲೈಫ್ ಬಾಯ್ ಸೋಪ್ 8 ರೂಪಾಯಿ 10 ರೂಪಾಯಿ ಸಿಗ್ತದೆ, ಅದನ್ನಾದ್ರು ಮಾಡಿ. ಅಟ್ಲೀಸ್ಟ್ ಒಂದು 6 to 7 hours ಬರ್ತದೆ. ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಇಲ್ಲ ಹ್ಯಾಂಡ್ ವಾಶ್ ಯೂಸ್ ಮಾಡ್ಬೇಕಂತೇನಿಲ್ಲ, ಸೋಪೇ ಯೂಸ್ ಮಾಡಿ ತೊಂದರೆ ಇಲ್ಲ.
ಯಾವ ಸಿಗುತ್ತೋ ಅದನ್ನೇ ಯೂಸ್ ಮಾಡಿ. ಎಷ್ಟು ಜನ ಕೊರೋನಾ ಡೈಲಿ 10,000 ಕೇಸಸ್ ಆಗ್ತವೆ ಕರ್ನಾಟಕದಲ್ಲಿ ಮಾತ್ರ. 10,000 ಕೇಸಸ್. ಬ್ರೇಕಿಂಗ್ ನ್ಯೂಸ್. ಕೋಲಾರದಲ್ಲಿ ತುಳಿತಕ್ಕೊಳಗಾದವರ ಧ್ವನಿ ಜನಸೇನಾನಿ ಪವನ್ ಕಲ್ಯಾಣ್. ಕೆಎಸ್ ಗಣೇಶ್. ಕತ್ತಲಲ್ಲಿರುವ ದಮನಿತರನ್ನ ಬೆಳಕಿಗೆ ತರಲು ಋಷಿಯರಂತೆ ಬಿರುಗಾಳಿಯಾಗಿ ಸಂಚರಿಸುತ್ತಾ ಸದಾ ಕ್ರಿಯಾಶೀಲ ವ್ಯಕ್ತಿತ್ವವನ್ನ ಹೊಂದಿರುವ ಪವನ್ ಕಲ್ಯಾಣ್ ಮುಂಬರುವ ದಿನಗಳಲ್ಲಿ ಎಲ್ಲರ ಒತ್ತಾಯದಂತೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹಿರಿಯ ಪತ್ರಕರ್ತ ಕೆಎಸ್ ಗಣೇಶ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಜೀಪ್ ಹೋಯ್ತು, ಅಲ್ಲೇ ಹಸ್ಕೊಂಡಿದ್ದಾರೆ ಸರ್ವಂತ ಗಾಡಿ ಅವರು ಅಲ್ಲಿ ಬಂದು ಹಿಡಿದಿದ್ದಾರೆ. ಅವ್ರು ಹೇಗಾದ್ರೂ ಸೌಂಡ್ ಕಳಿಸು, ಅವ್ರು ಬಂದು ಹಿಡಿದಿದ್ದಾರೆ ಅಷ್ಟೇ ಗೊತ್ತಾಗಿದೆ. ಕ್ಷಣ ಮಾತ್ರದಲ್ಲಿ ಅರ್ಧ ಗಂಟೆಯಲ್ಲಿ ಇಡೀ ಕೋಲಾರ ವಿಶ್ವೇಶ್ವರ ಕ್ರೀಡಾಂಗಣ ತುಂಬಿ ತುಳುಕ್ತಾ ಇತ್ತು. ಜನರನ್ನ ಪವನ್ ಕಲ್ಯಾಣ್ ಕೋಲಾರ ಜಿಲ್ಲೆಯಲ್ಲೂ ಅವರ ಅಭಿಮಾನಿಗಳು ಸುನಾಮಿ ಥರ ಇದ್ದಾರೆ, ಎದ್ದೇಳ್ತಾರೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಯಾಕಂದರೆ ಅವ್ರು ನೋಡೋದಕ್ಕೆ ಕಷ್ಟ, ಅವ್ರು ಹೆಂಗಿದೆ ಮಾಡೋದಕ್ಕೆ ಆ ರೀತಿ ಬಂದು ಆ ಜನಜನತೆಯಲ್ಲಿ ಮುಂದೆ ನಿಂತ್ಕೊಂಡು ನಾನು ಓಡಾಡಿಕೊಂಡು ಒಂದು ಫೋಟೋ ತೆಗ್ತೀನಿ. ಅವರು ಆ ಫೋಟೋ ಸತ್ಯ ಪ್ರಾಮಾಣಿಕತೆಗೆ ಸವಾಲುಗಳು ಜಾಸ್ತಿ. ಪವನ್ ಕಲ್ಯಾಣ್ ತೋರಿಸಿರೋದು ಅದೊಂದು ಸವಾಲು ಅಷ್ಟೇ, ಒಂದು ಅಡೆತಡೆ ಅಷ್ಟೇ. ಆ ಅಡೆತಡೆಯನ್ನು ಮೀರಿ ಇವತ್ತಿನ ನಾಳೆ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದು ಇವತ್ತು ಅನಿಸ್ತಾ ಇದೆ ನಾವು ಪವನ್ ಕಲ್ಯಾಣ ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಪ್ರತಿನಿಧಿಸ್ತಾ ಇರೋದು. తెలుగుದೇಶಂ ನೀವು ರಾಜಕೀಯ ಮಾಡಿ ಅಂತ ಹೇಳೋದು. ಸೊ ಪವನ್ ಕಲ್ಯಾಣ ಇವತ್ತು ಜನರಿಗಾಗಿ ಒಂದು ಋಷಿತರ ಜನಸೇವಕರಾಗಿ ಕೆಲಸ ಮಾಡೋಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಸೊ ದುಡ್ಡು ಸಂಪಾದಿಸೋದು, ಅಧಿಕಾರ ಸಂಪಾದಿಸೋದು ಅವ್ರಿಗೆ ದುಡ್ಡು ವಿಚಾರ ಅಲ್ಲ. ಯಾಕಂದ್ರೆ ನಾವೇ ಹೇಳಿದೆ ಮಾನವರಿಗೆ ಇರೋಂಥವ್ರು ಅವ್ರಿಗೆ ನೆರಳು ಅನ್ನೋಂಥದ್ದು ದುಡ್ಡು ವಿಚಾರ ಅಲ್ಲ. ಆದರೆ ನೆರಳಿರುವಂಥ ಒಂದು ವ್ಯಕ್ತಿ ಬಿಸಿಲಿಗೆ ಬರ್ತಾರೆ ಅಂದರೆ ಅದು ಜನರಿಗಾಗಿ, ಜನಸಮುದಾಯಕ್ಕಾಗಿ, ಸಮಾಜಕ್ಕಾಗಿ ಇದನ್ನು ನಾವು ಅರ್ಥ ಇವತ್ತು ಉದ್ದೇಶ ಇವತ್ತು ಇಷ್ಟು ದಿವಸದಿಂದ ಕಷ್ಟಪಡ್ಕೊಂಡು ಬಂದು ಇವತ್ತು ಈ ಸಂಘ ವಿಷಯ ಬಂದಿದ್ದೀವಿ ಅಂದರೆ ಒಂದೇ ಒಂದು ಉದ್ದೇಶ, ನಮ್ಮ ಕಡೆಯಿಂದ 4 ಜನಕ್ಕೆ ಹೆಲ್ಪ್ ಆಗಬೇಕು, ಅವ್ರ ಸಿದ್ಧಾಂತಗಳು ನಾವು ನಡ್ಕೊಂಡು ಹೋಗ್ಬೇಕು ಅಂತ ನಮ್ಮದು ಮುಖ್ಯ ಉದ್ದೇಶಗಳು. ಬಡ ವಿದ್ಯಾರ್ಥಿಗಳು ಎಲ್ಲೆಲ್ಲಿದ್ದಾರೋ ಅಂಥವ್ರು ಸಹಾಯ ಆಗಬೇಕು ನಮ್ಮ ಕಡೆಯಿಂದ. ಮುಖ್ಯವಾಗಿ ಆಮೇಲೆ ರಕ್ತದಾನ, ಎಲ್ಲೇ ಏನೇ ಪ್ರಾಬ್ಲಮ್ ಇದ್ದರೂ ರಕ್ತದಾನ ಮಾಡಬೇಕು. ನಮ್ಮ ಸಂಘದ ವತಿಯಿಂದ ನಮ್ಗೆ ಯಾರೇ ಇರ್ಬೋದು, ಅವರು ಇನ್ನೊಂದು ಅಭಿಮಾನಿ ಇರ್ಬೋದು, ಇಲ್ಲ BJP ಇರ್ಬೋದು, ಕಾಂಗ್ರೆಸ್ JDS, ಅದು ಬೇಡ. ನಮ್ಗೆ ಯಾರೇ ಸಹಾಯ ಬಂದಾಗ ಅವ್ರು ಕೇಳಬಾರ್ದು, ನಮ್ಮನ್ನು ನಾವು ಸಹಾಯ ಮಾಡಬೇಕು ಮುಖ್ಯ ಉದ್ದೇಶವಾಗಿ. ಆಮೇಲೆ ಇನ್ನೊಂದು ಮುಖ್ಯ ಉದ್ದೇಶ ಹೇಳ್ತೀನಿ, ಯಾವ ಒಂದು ಪವನ್ ಕಲ್ಯಾಣ್ ಅವರು BJP ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ, JDS ಸಪೋರ್ಟ್ ಮಾಡ್ತಾರೆ, ಅದು ನಮ್ಗೆ ಬೇಡ. ಅವ್ರು ಯಾವುದಕ್ಕೆ ಸಪೋರ್ಟ್ ಮಾಡ್ಕೊಳ್ಳಿ, ಅವ್ರು ಬಿಟ್ಟಿದ್ದು. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನಸೇನಾ ಪಕ್ಷ ಪರಿಚಯಿಸಬೇಕು, ಮುಖ್ಯ ಉದ್ದೇಶ. ಇದೇ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶವನ್ನ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಗಣ್ಯರು ವಿತರಿಸಿದರು. ವೇದಿಕೆಯಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಕಿರಣ್, ಸಮಾಜ ಸೇವಕರಾದ ರಾಜೇಶ್, ಜಿಲ್ಲಾಧ್ಯಕ್ಷ ಆನಂದ್ JV, RS ಸ್ಟುಡಿಯೋ ಶಂಕರ್ ಹಾಗೂ ಅಪಾರ ಸಂಖ್ಯೆಯ ಪವನ್ ಅಭಿಮಾನಿಗಳು ಹಾಜರಿದ್ದರು. ಬ್ರೇಕಿಂಗ್ ನ್ಯೂಸ್. ಕಲ್ಲು ಗಣಿಗಾರಿಕೆಯು ಎಲ್ಲ ನಿಯಮಗಳನ್ನ ಮೀರಿ ನಡೆಯುತ್ತಿದ್ದು ಕೂಡಲೇ ಸಂಬಂಧಪಟ್ಟವರು ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಕೆರೆ ಪಕ್ಕದಲ್ಲಿ ಅತಿ ಸಮೀಪದಲ್ಲಿ 10 ಫುಟು ಇದೆ, ರಸ್ತೆಯ 5 ಫುಟು ಇದೆ, ಮತ್ತೆ ಗ್ರಾಮ ಅತಿ ಸಮೀಪದಲ್ಲಿ, ಮನೆ ಪಕ್ಕದಲ್ಲಿ ಮತ್ತು ಕೆರೆಗೆ ಸಂಬಂಧಪಟ್ಟ ಕಾಲುವೆ, ಇವು ಎಲ್ಲವೂ ಸಮೀಪದಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಇವು ಎಲ್ಲ ನಿಯಮಗಳು ಮೀರಿ ನಡೆಯುತ್ತಿದೆ ಮತ್ತು ಬಲ್ಸ್ಟಾಂಗ್ ಮಾಡುತ್ತಾರೆ. ಮನೆ ಗೋಡೆಗಳು ಬಿರುಕುಗೊಂಡಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಅರ್ಜಿಗಳನ್ನ ಕೊಟ್ರೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಪುರತಗಿರಿ ಗ್ರಾಮದಲ್ಲಿ ಸಾರ್ವಜನಿಕರ ಅದೇ ಕೆಲಸವಿದ್ದರೂ ಅಭಿವೃದ್ಧಿಯತ್ತ ಮುಖ ಮಾಡಬೇಕಾಗಿದೆ. ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕಾಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ರಾಷ್ಟ್ರಪತಿ, ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಗಮನ ಹರಿಸಿ ಅಭಿವೃದ್ಧಿಯತ್ತ ಮುಖ ಮಾಡಿ ಎನ್ನುವುದೇ ನಮ್ಮೆಲ್ಲರ ಆಸೆ.
ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ರಾಷ್ಟ್ರಪತಿ, ರಾಜ್ಯಪಾಲರು ಅಲ್ಲಿನ ಜನರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಬ್ರೇಕಿಂಗ್ ನ್ಯೂಸ್. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕಸ್ಬಾ ಹೋಬಳಿ ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವೇಶ್ವರ ನಗರದಲ್ಲಿ ಸುಮಾರು 24 ವೆಚ್ಚದಲ್ಲಿ ಸಮುದಾಯ ಭವನಗಳ ಉದ್ಘಾಟನೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕಸ್ಬಾ ಹೋಬಳಿ ಬೆಳಗುಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವೇಶ್ವರ ನಗರದಲ್ಲಿ ಸುಮಾರು 24 ಲಕ್ಷ ವೆಚ್ಚದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಸಮುದಾಯ ಭವನಗಳನ್ನು ಕ್ಷೇತ್ರದ ಶಾಸಕರಾದ KM ಶಿವಲಿಂಗೇಗೌಡರ್ ಉದ್ಘಾಟಿಸಿ ಮಾತನಾಡಿದರು. ದಲಿತ ವರ್ಗಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ನನ್ನ ಮೂಲ ಧ್ಯೇಯ. ಅದರಂತೆ ಸಮಾಜ ಕಲ್ಯಾಣ ಇಲಾಖೆ ವಿವಿಧ ಯೋಜನೆಗಳಡಿ ಕ್ಷೇತ್ರದ ಎಲ್ಲ ಪಂಚಾಯಿತಿ ಗ್ರಾಮಗಳು ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಕುಡಿಯುವ ನೀರು, ಹೈಮಾಸ್ಟ್ ದೀಪ, ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದರು. ಬ್ರೇಕಿಂಗ್ ನ್ಯೂಸ್. ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮದ ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಗೆ 2 ಕೊಠಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ. ಈ ನಿಟ್ಟಿನಲ್ಲಿ ನಿಪ್ಪಾಣಿ ಮತಕ್ಷೇತ್ರದ ವ್ಯಾಪ್ತಿಯ ಮಾಂಗೂರು ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ ಲೋಕೋಪಯೋಗಿ ಇಲಾಖೆ ವತಿಯಿಂದ ಮಂಜೂರಾದ ಸುಮಾರು 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮದ ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಗೆ 2 ಕೊಠಡಿ ನಿರ್ಮಾಣ ಕಾಮಗಾರಿಗೆ ಊರಿನ ಹಿರಿಯರು, ಗಣ್ಯರು, ಮಹಿಳೆಯರು ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು. ಬ್ರೇಕಿಂಗ್ ನ್ಯೂಸ್. 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾಂಸ್ಕೃತಿಕ ಭವನದ ಕಾಮಗಾರಿಗೆ ಜೊಲ್ಲೆಜಿಯವರ ಮೂಲಕ ಚಾಲನೆ. ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ಅಂಕರಿ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಶ್ರೀ ಜ್ಯೋತಿಬಾ ದೇವಸ್ಥಾನ ಹತ್ತಿರ ಸಾಂಸ್ಕೃತಿಕ ಭವನದ ಕಾಮಗಾರಿಗೆ ಊರಿನ ಹಿರಿಯರು, ಗಣ್ಯರು, ಮಹಿಳೆಯರ ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು. ಬ್ರೇಕಿಂಗ್ ನ್ಯೂಸ್. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ವೋಲ್ಸ್ ವ್ಯಾಗನ್ ಕಾರ್ ಪಲ್ಟಿ, ಚಾಲಕ ಪ್ರಾಣಾಪಾಯದಿಂದ ಪಾರು. ಮೂಡಿಗೆರೆ ತಾಲೂಕಿನಲ್ಲಿ ವೋಲ್ಸ್ ವ್ಯಾಗನ್ ಕಾರ್ ಪಲ್ಟಿಯಾಗಿದ್ದು, ಜಾವಳಿಯಿಂದ ಮೂಡಿಗೆರೆ ಕಡೆಗೆ ಹೋಗುತ್ತಿದ್ದಾಗ ಕಾರ್ ಪಲ್ಟಿಯಾಗಿದೆ. ಜಾವಳಿ ಗಿರೀಶ್ ಎಂಬುವರು ಕಾರ್ ಚಾಲಕನ ನಿಯಂತ್ರಣ ತಪ್ಪಿ ಕಾಫಿ ತೋಟಕ್ಕೆ ನುಗ್ಗಿದೆ. ಕಾರ್ನಲ್ಲಿದ್ದ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಾಳೂರು ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ರೇಕಿಂಗ್ ನ್ಯೂಸ್. ನಿಷ್ಠಾವಂತ ಪತ್ರಕರ್ತರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೌಲಭ್ಯವನ್ನ ಒದಗಿಸಬೇಕೆಂದು ಆಗ್ರಹ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ವಸ್ತುನಿಷ್ಠ ಪತ್ರಕರ್ತರಿಗೆ ಯಾವಾಗ ನ್ಯಾಯ ಸಿಗುತ್ತದೆ? ಅವರಿಗೆ ಅನ್ಯಾಯವಾದರೆ, ಹಲ್ಲೆಗೊಳಗಾದರೆ, ಬೆದರಿಕೆಗಳ ಕರೆ ಬಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತದೆ? ಪತ್ರಕರ್ತರಿಗೆ ಹಾಗೂ ಮತ್ತು ವರದಿಗಾರರಿಗೆ ನ್ಯಾಯ ಕೊಡಿಸಿ, ಭದ್ರತೆ ಒದಗಿಸಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಶ್ರೀ ಮಹಾಯುದ್ಧ ವಾರಪತ್ರಿಕೆಯ ಸಂಪಾದಕರಾದ ಹೊಯ್ಸಳ್ ಟಿವಿ ಡೈರೆಕ್ಟರ್ ಶ್ರೀ ಪ್ರಶಾಂತ್ ರಜಪೂತ್ ಆಗ್ರಹಿಸಿದ್ದಾರೆ. ರಾಜ್ಯಾದ್ಯಂತ ಮತ್ತು ಭಾರತ ದೇಶಾದ್ಯಂತ ಇರುವ ಪತ್ರಕರ್ತರಿಗೆ ಹಾಗೂ ಸಂಪಾದಕರುಗಳಿಗೆ ಅನ್ಯಾಯ ಮತ್ತು ಪತ್ರಕರ್ತರ ಮೇಲಿನ ಹಲ್ಲೆ ಹೆಚ್ಚಾಗುತ್ತಿದೆ. ಆದರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಇನ್ನು ಯಾವ ರೀತಿಯ ಪರಿಹಾರ ಕಲ್ಪಿಸಿಕೊಡ್ತಾರೋ ಕಾದು ನೋಡಬೇಕಾಗುತ್ತದೆ. ಈಗಿನ ದಿನಮಾನದಲ್ಲಿ ನಮ್ಮ ಮಾಧ್ಯಮ ಹಾಗೂ ಪತ್ರಿಕಾ ರಂಗದಲ್ಲಿ, ಮೀಡಿಯಾದಲ್ಲಿ ಈಗ ಎಷ್ಟೊಂದು ನಿಷ್ಠಾವಂತ ಪತ್ರಕರ್ತರಿದ್ದಾರೆ. ಅವರಿಗೆ ಯಾವುದೇ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಸೌಲಭ್ಯಗಳು ಸಿಗ್ತಾ ಇಲ್ಲ. ಅದಕ್ಕೆ ದಯಮಾಡಿ ನಾವು ಹೇಳೋದೇನೆಂದರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿಷ್ಠಾವಂತ ಪತ್ರಕರ್ತರಿಗೆ ಸೌಲಭ್ಯ ಒದಗಿಸಬೇಕಾಗಿದೆ. ಯಾಕೆಂದರೆ ನಿಷ್ಠತೆಯಿಂದ, ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಮತ್ತು ಅವರಿಗೆ ಹಲವಾರು ಹಲ್ಲೆಗಳಾಗ್ಬೋದು, ಅವರ ಮೇಲೆ ಯಾರಾದರೂ ಹಲ್ಲೆ ಮಾಡಿಸ್ಬೋದು. ನಿಷ್ಠೆ ಪತ್ರಕರ್ತರಾಗಿ ಹಾಗೂ ಮೀಡಿಯಾದಲ್ಲಿ ತಮ್ಮದೇ ಆದಂಥ ನಿಷ್ಠಾವತೆಯಿಂದ ಮತ್ತು ಯಾರದೇ ಇಲ್ಲದೆ ತಮ್ಮ ಸಮಾಜದಲ್ಲಿ ಆಗುವಂಥ ಆಗು ಹೋಗುಗಳ ಮತ್ತು ಬಡವರಿಗೆ ಸ್ಪಂದಿಸುವ
ಕಾರ್ಯನಿರ್ವಹಿಸುವ ಥರ ಅವರು ಪತ್ರಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ತಮ್ಮ ರಿಪೋರ್ಟರ್ ಹುದ್ದೆ ಜವಾಬ್ದಾರಿಯಿಂದ ಅವರು ಕಾರ್ಯನಿರ್ವಹಿಸಿ ನಾವು ಕೇಳಿಕೊಳ್ಳೋದೇನೆಂದರೆ ಪತ್ರಕರ್ತರಿಗೆ ನಿಷ್ಠಾವಂತ ಪತ್ರಕರ್ತರೇ ದಯಮಾಡಿ ಅವರಿಗೆ ಸರ್ಕಾರ ಕೂಡಲೇ ಅವರನ್ನು ಚೌಕಾಸಿ ಮಾಡಿ ಅವರನ್ನು ನಿಷ್ಠಾವಂತ ಪತ್ರಕರ್ತರಿಗೆ ಸೌಲಭ್ಯ ಒದಗಿಸುವ ಹಾಗೆ ಕಾರ್ಯನಿರ್ವಹಿಸಬೇಕು. ನನ್ನ ಕಳಕಳಿಯಾಗಿರುತ್ತೆ. ದಯಮಾಡಿ ಪತ್ರಕರ್ತರನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗಮನಿಸಿ ಎಂದು ಮತ್ತೊಮ್ಮೆ ಹೇಳುತ್ತಾ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ವೋಲ್ಕ್ಸ್ ವ್ಯಾಗನ್ ಕಾರ್ ಪಲ್ಟಿ, ಚಾಲಕ ಪ್ರಾಣಾಪಾಯದಿಂದ ಪಾರು. ಹೆಲ್ಮೆಟ್ ಜಾಗೃತ ಜಾಥಾ ಮೂಲಕ ಪಟ್ಟಣದ ನಾಗರಿಕರಲ್ಲಿ ಜಾಗೃತಿ ಮೂಡಿಸಿದ ಕೂಡ್ಲಿಗಿ ಪೊಲೀಸರು. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ಸುಮಾರು 24 ಲಕ್ಷ ವೆಚ್ಚದಲ್ಲಿ ಸಮುದಾಯ ಭವನಗಳ ಉದ್ಘಾಟನೆ. ನಿಷ್ಠಾವಂತ ಪತ್ರಕರ್ತರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹ.